ಜೈ ಶ್ರೀರಾಮ್ ಸ್ನೇಹಿತರೆ, ಇಂದು ನಾವು ಮಾತನಾಡಲಿದ್ದೇವೆ ಗುರುವಾರದ ದಿನ ಮಾಡಬೇಕಾದ ಈ 10 ಕೆಲಸಗಳ ಬಗ್ಗೆ. ಇವುಗಳನ್ನು ಮಾಡುವುದರಿಂದ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತದೆ. ಹಿಂದೂ ಧರ್ಮದಲ್ಲಿ ಗುರುವಾರದ ದಿನವನ್ನು ಭಗವಾನ್ ವಿಷ್ಣು ಮತ್ತು ಬೃಹಸ್ಪತಿ ದೇವರಿಗೆ ಸಮರ್ಪಿತವೆಂದು ಪರಿಗಣಿಸಲಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಈ ದಿನ ಜನರು ಭಗವಾನ್ ವಿಷ್ಣುವಿನ ವಿಶೇಷ ಪೂಜೆ ಮಾಡುತ್ತಾರೆ ಮತ್ತು ಉಪವಾಸವನ್ನು ಆಚರಿಸುತ್ತಾರೆ. ಗುರುವಾರದ ಉಪವಾಸ ಮಾಡುವುದರಿಂದ ವ್ಯಕ್ತಿಗೆ ಜೀವನದ ಹಲವು ದುಃಖಗಳಿಂದ ಪರಿಹಾರ ಸಿಗುತ್ತದೆ ಎಂದು ನಂಬಲಾಗಿದೆ. ಅದೇ ಸಮಯದಲ್ಲಿ ಈ ದಿನ ಮಾಡುವ ಕೆಲವು ವಿಶೇಷ ಪರಿಹಾರ ಕ್ರಮಗಳನ್ನು ಬಹಳ ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ. ಈ ಪರಿಹಾರ ಕ್ರಮಗಳನ್ನು ವಿಧಿವಿಧಾನ ಮತ್ತು ಶ್ರದ್ಧಾಪೂರ್ವಕವಾಗಿ ಮಾಡುವುದರಿಂದ ವ್ಯಕ್ತಿಯ ಮಲಗಿರುವ ಅದೃಷ್ಟವು ಜಾಗೃತಗೊಳ್ಳಬಹುದು ಮತ್ತು ಹಣದ ಸಮಸ್ಯೆಯಿಂದಲೂ ಪರಿಹಾರ ಸಿಗಬಹುದು. ಗುರುವಾರದ ಮಹತ್ವವು ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ಎರಡೂ ದೃಷ್ಟಿಯಿಂದಲೂ ಬಹಳ ವಿಶೇಷವೆಂದು ಪರಿಗಣಿಸಲ್ಪಟ್ಟಿದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಗುರುವಾರದ ದಿನ ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾಗಿದ್ದು, ಈ ದಿನ ಅವರ ಪೂಜೆ ಮಾಡುವುದರಿಂದ ಆಧ್ಯಾತ್ಮಿಕ ಪ್ರಗತಿಯೊಂದಿಗೆ ಧನಸಮೃದ್ಧಿಯ ಪ್ರಾಪ್ತಿಯ ಕಾಮನೆ ಮಾಡಲಾಗುತ್ತದೆ. ಇನ್ನೊಂದೆಡೆ ಜ್ಯೋತಿಷ್ಯದಲ್ಲಿ ಗುರುವಾರದ ಸಂಬಂಧವು ಗುರು ಗ್ರಹ ಅಂದರೆ ಬೃಹಸ್ಪತಿ ಗ್ರಹದೊಂದಿಗೆ ಇದೆ ಎಂದು ಪರಿಗಣಿಸಲಾಗಿದೆ. ಜಾತಕದಲ್ಲಿ ಗುರುವಿನ ಸ್ಥಿತಿ ದುರ್ಬಲವಾಗಿದ್ದರೆ ವೃತ್ತಿಜೀವನದಲ್ಲಿ ಪ್ರಗತಿಗೆ ಅಡೆತಡೆಗಳು ಎದುರಾಗಬಹುದು ಮತ್ತು ಆರ್ಥಿಕ ತೊಂದರೆಗಳನ್ನು ಎದುರಿಸಬೇಕಾಗಬಹುದು ಎಂಬ ನಂಬಿಕೆಯಿದೆ. ಗುರುವಾರದಂದು ಕೆಲವು ವಿಶೇಷ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವುದರಿಂದ ಗುರುಗ್ರಹವನ್ನು ಬಲಪಡಿಸಬಹುದು ಎಂಬ ನಂಬಿಕೆಯಿದೆ. ಇದರಿಂದ ಜೀವನದಲ್ಲಿ ಪ್ರಗತಿ ಮತ್ತು ಸುಖ ಸಮೃದ್ಧಿಯ ಹಾದಿ ಸುಲಭವಾಗಬಹುದು. ಹಾಗಾದರೆ ಬನ್ನಿ, ಆ 10 ವಿಶೇಷ ಪರಿಹಾರ ಕ್ರಮಗಳು ಯಾವುವು ಎಂದು ತಿಳಿದುಕೊಳ್ಳೋಣ. ಆದರೆ ಸ್ನೇಹಿತರೆ, ವಿಡಿಯೋದಲ್ಲಿ ಮುಂದೆ ಸಾಗುವ ಮುನ್ನ ನಮ್ಮ ಶ್ರೀ ಕಲ್ಪವೃಕ್ಷ ಜ್ಯೋತಿಷ್ಯ ವಾಣಿ ಯೂಟ್ಯೂಬ್ ಚಾನೆಲ್ನ ಇಂತಹ ಧಾರ್ಮಿಕ ಮತ್ತು ಜ್ಯೋತಿಷ್ಯ ಸಂಬಂಧಿತ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಲು ಮರೆಯಬೇಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಖಂಡಿತ ಮರೆಯದಿರಿ. ಕಮೆಂಟ್ ಬಾಕ್ಸ್ನಲ್ಲಿ ಶುದ್ಧ ಮನಸ್ಸಿನಿಂದ ಜೈ ಮಾತಾ ಲಕ್ಷ್ಮಿ ಎಂದು ಬರೆಯಿರಿ. ಜೊತೆಗೆ ನೀವು ಈ ವಿಡಿಯೋವನ್ನು ಎಲ್ಲಿಂದ ವೀಕ್ಷಿಸುತ್ತಿದ್ದೀರಿ? ನಿಮ್ಮ ಊರು ಅಥವಾ ಗ್ರಾಮದ ಹೆಸರನ್ನು ಕೂಡ ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾವುದೇ ತಡವಿಲ್ಲದೆ ಗುರುವಾರದಂದು ಮಾಡಬೇಕಾದ ಆ 10 ವಿಶೇಷ ಕೆಲಸಗಳ ಬಗ್ಗೆ ತಿಳಿಯೋಣ. ಇವುಗಳನ್ನು ಮಾಡುವುದು ಅತ್ಯಂತ ಶುಭ ಮತ್ತು ಫಲಪ್ರದವೆಂದು ಪರಿಗಣಿಸಲಾಗಿದೆ. ಗುರುವಾರ ಬೃಹಸ್ಪತಿ ದೋಷ ನಿವಾರಣೆ. ಗುರುವಾರದ ದಿನ ವಿಧಿವಿಧಾನದಂತೆ ಪೂಜೆ, ಉಪವಾಸ ಮತ್ತು ದಾನ ಮಾಡುವುದರಿಂದ ಬೃಹಸ್ಪತಿ ಗ್ರಹಕ್ಕೆ ಸಂಬಂಧಿಸಿದ ದೋಷಗಳು ದೂರವಾಗುತ್ತವೆ ಎಂಬ ನಂಬಿಕೆಯಿದೆ. ಜಾತಕದಲ್ಲಿ ಬೃಹಸ್ಪತಿ ದುರ್ಬಲವಾಗಿದ್ದರೆ ವ್ಯಕ್ತಿಗೆ ವಿವಾಹದಲ್ಲಿ ವಿಳಂಬ, ವೃತ್ತಿಜೀವನದಲ್ಲಿ ಅಡೆತಡೆ, ಆರ್ಥಿಕ ಸಂಕಷ್ಟ ಮತ್ತು ಮಾನಸಿಕ ಅಶಾಂತಿಯಂತಹ ಸಮಸ್ಯೆಗಳು ಎದುರಾಗಬಹುದು. ಇಂತಹ ಪರಿಸ್ಥಿತಿಯಲ್ಲಿ ಗುರುವಾರದ ಪೂಜೆಯನ್ನು ಪರಿಣಾಮಕಾರಿ ಹಾಗೂ ಸರಳ ಉಪಾಯವೆಂದು ಪರಿಗಣಿಸಲಾಗುತ್ತದೆ. ಶ್ರದ್ಧೆ ಮತ್ತು ನಿಯಮಬದ್ಧವಾಗಿ ಮಾಡಿದ ಪರಿಹಾರಗಳಿಂದ ದೇವಗುರು ಬೃಹಸ್ಪತಿಯು ಶೀಘ್ರವಾಗಿ ಪ್ರಸನ್ನನಾಗುತ್ತಾನೆ ಮತ್ತು ತನ್ನ ಭಕ್ತರ ಮೇಲೆ ಕೃಪೆ ತೋರುತ್ತಾನೆ. ಗುರುವಾರದ ದಿನವನ್ನು ಶ್ರದ್ಧೆ, ನಂಬಿಕೆ ಮತ್ತು ಸಂಯಮದಿಂದ ಆಚರಿಸಿದರೆ ಇದು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಬಹುದು. ನಿಯಮಿತ ಪೂಜೆ, ಉಪವಾಸ ಮತ್ತು ದಾನದಿಂದ ಗುರುಗ್ರಹವನ್ನು ಬಲಪಡಿಸಬಹುದು ಎಂಬ ನಂಬಿಕೆಯಿದೆ. ಇದರಿಂದ ವ್ಯಕ್ತಿಯ ಜೀವನದಲ್ಲಿ ಜ್ಞಾನ, ಸ್ಥಿರತೆ ಮತ್ತು ಸೌಭಾಗ್ಯಗಳು ಹರಿದುಬರುತ್ತವೆ. ಗುರುವಾರ ಮತ್ತು ಹಳದಿ ಬಣ್ಣದ ಮಹತ್ವ. ಗುರುವಾರದ ದಿನ ಹಳದಿ ಬಣ್ಣಕ್ಕೆ ವಿಶೇಷ ಮಹತ್ವವಿದೆ. ಹಳದಿ ಬಣ್ಣವು ಜ್ಞಾನ, ಶುಭತೆ, ಸಕಾರಾತ್ಮಕ ಶಕ್ತಿ ಮತ್ತು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗಿದೆ. ಈ ದಿನ ಹಳದಿ ಬಟ್ಟೆ ಧರಿಸುವುದು, ಹಳದಿ ಹೂವುಗಳನ್ನು ಅರ್ಪಿಸುವುದು ಮತ್ತು ಹಳದಿ ಬಣ್ಣದ ಆಹಾರವನ್ನು ಸೇವಿಸುವುದು ಅತ್ಯಂತ ಶುಭ ಫಲದಾಯಕವೆಂದು ಪರಿಗಣಿಸಲಾಗುತ್ತದೆ. ಗುರುವಾರದ ಪೂಜೆಯು ವ್ಯಕ್ತಿಯ ಜೀವನದಲ್ಲಿ ಸ್ಥಿರತೆ, ವಿಶ್ವಾಸ ಮತ್ತು ಸೌಭಾಗ್ಯವನ್ನು ಹೆಚ್ಚಿಸುವಂತಹದ್ದಾಗಿದೆ. ಸರಳ ವಿಧಾನದಲ್ಲಿ ಗುರುವಾರದ ಪೂಜಾ ವಿಧಿ. ಗುರುವಾರದ ಪೂಜೆಗಾಗಿ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಶುದ್ಧರಾಗಬೇಕು. ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಗಂಗಾಜಲ ಅಥವಾ ಅರಿಶಿನ ಬೆರೆಸುವುದು ಶುಭವೆಂದು ಪರಿಗಣಿಸಲಾಗಿದೆ. ಸ್ನಾನದ ನಂತರ ಶುದ್ಧವಾದ ಹಳದಿ ಬಟ್ಟೆಗಳನ್ನು ಧರಿಸಿ. ನಂತರ ಮನೆ ಮತ್ತು ಪೂಜಾ ಸ್ಥಳದಲ್ಲಿ ಗಂಗಾಜಲವನ್ನು ಪ್ರೋಕ್ಷಿಸಿ ವಾತಾವರಣವನ್ನು ಪವಿತ್ರಗೊಳಿಸಿ. ಈಗ ಪೂಜಾ ಸ್ಥಳದಲ್ಲಿ ಭಗವಾನ್ ವಿಷ್ಣು ಮತ್ತು ದೇವಗುರು ಬೃಹಸ್ಪತಿಯ ಮೂರ್ತಿ ಅಥವಾ ಭಾವಚಿತ್ರವನ್ನು ಸ್ಥಾಪಿಸಿ. ಪೂಜೆಯಲ್ಲಿ ಹಳದಿ ಹೂವುಗಳು, ಕಡಲೆಬೇಳೆ, ಬೆಲ್ಲ, ಕಡಲೆ ಹಿಟ್ಟಿನ ಲಾಡು ಮತ್ತು ತುಳಸಿ ದಳವನ್ನು ಅರ್ಪಿಸಿ. ನಂತರ ದೀಪ ಮತ್ತು ಧೂಪವನ್ನು ಹಚ್ಚಿ ಮಂತ್ರ ಜಪಿಸಿ. ಓಂ ಬೃಹಸ್ಪತಿಯೇ ನಮಃ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ನಿಯಮಿತ ಮಂತ್ರ ಜಪದಿಂದ ಬುದ್ಧಿ, ಆತ್ಮವಿಶ್ವಾಸ ಮತ್ತು ಮಾನಸಿಕ ಶಾಂತಿ ವೃದ್ಧಿಯಾಗುತ್ತದೆ ಎಂದು ನಂಬಲಾಗಿದೆ.
ಗುರುವಾರದಂದು ಬಾಳೆ ಗಿಡದ ಪೂಜೆಗೆ ವಿಶೇಷ ಮಹತ್ವವಿದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಬಾಳೆ ಗಿಡದಲ್ಲಿ ಭಗವಾನ್ ವಿಷ್ಣುವಿನ ವಾಸವಿರುತ್ತದೆ ಎಂದು ಪರಿಗಣಿಸಲಾಗಿದೆ. ಈ ದಿನ ಬಾಳೆ ಗಿಡಕ್ಕೆ ನೀರನ್ನು ಅರ್ಪಿಸಿ ಅದರಲ್ಲಿ ಸ್ವಲ್ಪ ಕಡಲೆಬೇಳೆಯನ್ನು ಕೂಡ ಸೇರಿಸಬಹುದು. ನಂತರ ಗುರುವಾರದ ವ್ರತ ಕಥೆ ಅಥವಾ ಶ್ರೀ ಸತ್ಯನಾರಾಯಣ ಕಥೆಯನ್ನು ಶ್ರವಣ ಮಾಡಿ ಮತ್ತು ಆರತಿ ಮಾಡಿ. ಉಪವಾಸದ ಸಮಯದಲ್ಲಿ ಒಂದು ಹೊತ್ತು ಉಪ್ಪಿಲ್ಲದ ಹಳದಿ ಬಣ್ಣದ ಆಹಾರವನ್ನು ಸೇವಿಸಿ. ಪೂಜೆಯ ನಂತರ ಪ್ರಸಾದವನ್ನು ಹಸುವಿಗೆ ತಿನ್ನಿಸುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ. ಮಾಡಿ ಈ 7 ಚಮತ್ಕಾರಿ ಪರಿಹಾರಗಳು. ದೀಕಕೊಫಿಯತ 1. ಗುರುವಾರದಂದು ಹಳದಿ ಬಟ್ಟೆ ಧರಿಸಿ ಮತ್ತು ಅರಿಶಿಣದ ತಿಲಕವನ್ನು ಇಟ್ಟುಕೊಳ್ಳಿ. ಈ ಪರಿಹಾರವು ಗುರುಗ್ರಹವನ್ನು ಬಲಪಡಿಸಲು ಮತ್ತು ಅದೃಷ್ಟವನ್ನು ಹೆಚ್ಚಿಸಲು ಶುಭವೆಂದು ಪರಿಗಣಿಸಲಾಗಿದೆ. ಓಂ ಬೃಹಸ್ಪತಯೇ ನಮಃ ಮಂತ್ರವನ್ನು ನಿಯಮಿತವಾಗಿ ಜಪಿಸಿ. ಇದರಿಂದ ಜ್ಞಾನ, ಆತ್ಮವಿಶ್ವಾಸ ಮತ್ತು ಮಾನಸಿಕ ಶಾಂತಿ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆಯಿದೆ. ಈ ದಿನ ಹಳದಿ ವಸ್ತುಗಳನ್ನು ದಾನ ಮಾಡಿ. ಉದಾಹರಣೆಗೆ ಕಡಲೆ, ಬಾಳೆಹಣ್ಣು, ಅರಿಶಿಣ್, ಹಳದಿ ಬಟ್ಟೆ ಅಥವಾ ಪುಸ್ತಕಗಳು. ಈ ದಾನವು ಬೃಹಸ್ಪತಿ ದೇವರಿಗೆ ಅತ್ಯಂತ ಪ್ರಿಯವೆಂದು ಪರಿಗಣಿಸಲಾಗಿದೆ. ನಿಮ್ಮ ಗುರುಗಳು, ಪೋಷಕರು ಮತ್ತು ಹಿರಿಯರನ್ನು ಗೌರವಿಸಿ ಅವರ ಆಶೀರ್ವಾದ ಪಡೆಯಿರಿ. ಇದರಿಂದ ಜೀವನದಲ್ಲಿ ಉನ್ನತಿಯ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಎಂಬ ನಂಬಿಕೆಯಿದೆ. ವಿವಾಹದಲ್ಲಿ ಅಡೆತಡೆಗಳು ಎದುರಾಗುತ್ತಿದ್ದರೆ ಗುರುವಾರದಂದು ಅರಳಿಮರದ ಬಳಿ ಬಾಳೆ ಗಿಡವನ್ನು ನೆಟ್ಟು ಅದಕ್ಕೆ ನೀರನ್ನು ಅರ್ಪಿಸಿ. ಈ ಪರಿಹಾರವನ್ನು ವಿವಾಹ ಯೋಗವನ್ನು ಬಲಪಡಿಸಲು ಮಾಡಲಾಗುತ್ತದೆ. ಗುರುವಾರದ ದಿನ ಉಪ್ಪನ್ನು ಸೇವಿಸಬೇಡಿ. ಇದರಿಂದ ಆತ್ಮಸಂಯಮ ಹೆಚ್ಚುತ್ತದೆ ಮತ್ತು ಪೂಜೆಯ ಫಲವು ಶೀಘ್ರವಾಗಿ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆಯಿದೆ. ಗುರುವಾರದ ಉಪವಾಸವನ್ನು ಮಾಡಿ ಮತ್ತು ಗುರುವಾರ ವ್ರತ ಕಥೆ ಅಥವಾ ಶ್ರೀ ಸತ್ಯನಾರಾಯಣ ಕಥೆಯನ್ನು ಶ್ರವಣ ಮಾಡಿ. ಇದರಿಂದ ಮನೆಯಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ. 2. ಗುರುವಾರದಂದು ತುಪ್ಪದ ದೀಪವನ್ನು ಹಚ್ಚಿ. ಗುರುವಾರ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ. ನಂತರ ಸೂರ್ಯದೇವರಿಗೆ ಅರ್ಘ್ಯ ನೀಡಿ ನಿಮ್ಮ ದಿನವನ್ನು ಪ್ರಾರಂಭಿಸಿ. ನಂತರ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಭಗವಾನ್ ವಿಷ್ಣುವಿನ ಪೂಜೆ ಮಾಡಿ ಮತ್ತು ಅವರ ಎದುರು ತುಪ್ಪದ ದೀಪವನ್ನು ಬೆಳಗಿಸಿ ಇಡಿ. ಈ ದೀಪವನ್ನು ರಕ್ಷಾಸೂತ್ರದ ಬತ್ತಿಯಿಂದ ಹಚ್ಚಿ ಅದರಲ್ಲಿ ಸ್ವಲ್ಪ ಕೇಸರಿಯನ್ನು ಹಾಕಿದರೆ ಇನ್ನೂ ಉತ್ತಮ. ಭಗವಾನ್ ವಿಷ್ಣುವು ನಿಮ್ಮ ಮೇಲೆ ಪ್ರಸನ್ನನಾಗಿ ನಿಮಗೆ ಸುಖ ಮತ್ತು ಸಂಪತ್ತನ್ನು ಕರುಣಿಸುತ್ತಾನೆ. 3. ವಿಷ್ಣು ಚಾಲೀಸ ಅಥವಾ ವಿಷ್ಣು ಸಹಸ್ರನಾಮ ಸ್ತೋತ್ರದ ಪಠಣ. ಗುರುವಾರದಂದು ವಿಷ್ಣು ಚಾಲೀಸ ಅಥವಾ ವಿಷ್ಣು ಸಹಸ್ರನಾಮ ಪಠಿಸುವುದರಿಂದ ನಿಮ್ಮ ಮನೆಯ ಮೇಲೆ ಭಗವಾನ್ ವಿಷ್ಣುವಿನ ಕೃಪೆ ಉಂಟಾಗುತ್ತದೆ ಎಂಬ ನಂಬಿಕೆಯಿದೆ ಮತ್ತು ನೀವು ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುತ್ತೀರಿ. ನೀವು ಮಾಡಬೇಕಾಗಿರುವುದು ಇಷ್ಟೇ. ಗುರುವಾರ ಸ್ನಾನದ ನಂತರ ಪೂಜಾ ಕೋಣೆಯನ್ನು ಗಂಗಾಜಲದಿಂದ ಪವಿತ್ರಗೊಳಿಸಿ. ನಂತರ ವಿಧಿವಿಧಾನದಿಂದ ಭಗವಾನ್ ವಿಷ್ಣುವಿನ ಪೂಜೆ ಮಾಡಿ ಗುರುವಾರದ ಕಥೆಯನ್ನು ಓದಿ. ಆಮೇಲೆ ದರ್ಭೆ ಆಸನದ ಮೇಲೆ ಕುಳಿತು ವಿಷ್ಣು ಚಾಲೀಸ ಅಥವಾ ವಿಷ್ಣು ಸಹಸ್ರನಾಮವನ್ನು ಪಠಿಸಿ. ಪಠಣ ಮುಗಿದ ನಂತರ ದೇವರಿಗೆ ಯಾವುದಾದರೂ ಹಳದಿ ಬಣ್ಣದ ಸಿಹಿಯನ್ನು ನೈವೇದ್ಯವಾಗಿ ಅರ್ಪಿಸಿ. 4. ಗುರುವಾರದಂದು ಹಳದಿ ಹಣ್ಣುಗಳನ್ನು ದಾನ ಮಾಡಿ. ಶಾಸ್ತ್ರಗಳಲ್ಲಿ ತಿಳಿಸಿರುವಂತೆ ಗುರುವಾರದಂದು ಹಣ್ಣುಗಳನ್ನು ದಾನ ಮಾಡುವುದು ನಿಮ್ಮ ಜಾತಕದಲ್ಲಿ ಗುರುವಿನ ಸ್ಥಿತಿಯನ್ನು ಬಲಪಡಿಸುತ್ತದೆ. ಗುರುವಾರದಂದು ಹಳದಿ ಹಣ್ಣುಗಳನ್ನು ದಾನ ಮಾಡುವುದು ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ. ಯಾವುದೇ ಹಿರಿಯ ವ್ಯಕ್ತಿಗೆ ಬಾಳೆಹಣ್ಣು, ಪರಂಗಿಹಣ್ಣು ಅಥವಾ ಇತರ ಹಣ್ಣುಗಳನ್ನು ದಾನವಾಗಿ ನೀಡಬೇಕು. ಇದರೊಂದಿಗೆ ಅಗತ್ಯವಿರುವ ಬಡ ಜನರಿಗೆ ಹಣ್ಣುಗಳನ್ನು ಖಂಡಿತವಾಗಿಯೂ ದಾನ ಮಾಡಿ. ಆಸ್ಪತ್ರೆಗೆ ತೆರಳಿ ರೋಗಿಗಳಿಗೆ ಹಣ್ಣುಗಳನ್ನು ಹಂಚಬಹುದು. ಹೀಗೆ ಮಾಡುವುದರಿಂದ ನಿಮಗೆ ಅಪಾರ ಪುಣ್ಯ ಲಭಿಸುತ್ತದೆ ಎಂಬ ನಂಬಿಕೆಯಿದೆ. 5. ಗುರುವಾರದಂದು ಹಾಲು ಕೇಸರಿಯ ಪರಿಹಾರ. ಗುರುವಾರದಂದು ಕೇಸರಿಯನ್ನು ಯಾವುದೇ ರೂಪದಲ್ಲಿ ಬಳಸುವುದು ನಿಮ್ಮ ಗ್ರಹ ದೆಸೆಯನ್ನು ಶುಭವಾಗಿಸಲು ಅತ್ಯಂತ ಉತ್ತಮವೆಂದು ಪರಿಗಣಿಸಲಾಗಿದೆ. ಗುರುವಾರ ರಾತ್ರಿ ಮಲಗುವ ಮುನ್ನ ಹಾಲಿಗೆ ಕೇಸರಿ ಬೆರೆಸಿ ಸೇವಿಸಿ ಅಥವಾ ಹಾಲು ಮತ್ತು ಕೇಸರಿಯಿಂದ ಪಾಯಸ ತಯಾರಿಸಿ ಮೊದಲು ಭಗವಾನ್ ವಿಷ್ಣುವಿಗೆ ನೈವೇದ್ಯ ಮಾಡಿ ನಂತರ ಇಡೀ ಕುಟುಂಬದೊಂದಿಗೆ ಸೇರಿ ಸೇವಿಸಬಹುದು. ಈ ಪರಿಹಾರವು ನಿಮ್ಮ ಮನೆಯ ಸದಸ್ಯರ ನಡುವೆ ಪ್ರೀತಿಯನ್ನು ಹೆಚ್ಚಿಸುತ್ತದೆ ಮತ್ತು ನಿಮಗೆ ಸುಖ ಹಾಗೂ ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ. 6. ಗುರುವಾರದಂದು ಗುರುವಿನ ಆಶೀರ್ವಾದ. ಗುರುವಾರದ ದಿನವೂ ಗುರುಗಳಿಗೂ ಸಮರ್ಪಿತವಾಗಿದೆ ಎಂದು ನಂಬಲಾಗಿದೆ. ನಿಮಗೆ ಯಾರಾದರೂ ಆಧ್ಯಾತ್ಮಿಕ ಗುರುಗಳಿದ್ದರೆ ಗುರುವಾರದಂದು ಹೋಗಿ ಅವರನ್ನು ಭೇಟಿ ಮಾಡಿ ಮತ್ತು ಅವರಿಗಾಗಿ ಉಡುಗೊರೆಯನ್ನು ಕೊಂಡೊಯ್ಯಿರಿ. ಅವರ ಪಾದಗಳನ್ನು ಸ್ಪರ್ಶಿಸಿ ಆಶೀರ್ವಾದ ಪಡೆಯಿರಿ. ಹೀಗೆ ಮಾಡುವುದರಿಂದ ನಿಮ್ಮ ವೃತ್ತಿಜೀವನದಲ್ಲಿ ಪ್ರಗತಿ ಲಭಿಸುತ್ತದೆ ಎಂಬ ನಂಬಿಕೆಯಿದೆ. ನಿಮಗೆ ಯಾವುದೇ ಗುರುಗಳಿಲ್ಲದಿದ್ದರೆ ದೇವಸ್ಥಾನಕ್ಕೆ ಹೋಗಿ ಅರ್ಚಕರ ಪಾದಗಳನ್ನು ಮುಟ್ಟಿ ಅವರ ಆಶೀರ್ವಾದವನ್ನು ಪಡೆಯಬಹುದು. 7.
ಯಶಸ್ಸನ್ನು ತಂದುಕೊಡುವ ಅರಿಶಿನದ ಪರಿಹಾರಗಳು. ಬೃಹಸ್ಪತಿ ದೇವರಿಗೆ ಹಾಗೂ ಭಗವಾನ್ ವಿಷ್ಣುವಿಗೆ ಹಳದಿ ವಸ್ತುಗಳು ಅತ್ಯಂತ ಪ್ರಿಯವೆಂದು ಪರಿಗಣಿಸಲಾಗಿದೆ. ಆದ್ದರಿಂದ ಗುರುವಾರದ ಪೂಜೆಯಲ್ಲಿ ಅರಿಶಿನವನ್ನು ಖಂಡಿತವಾಗಿ ಅರ್ಪಿಸಲಾಗುತ್ತದೆ. ಗುರುವಾರದಂದು ಮಾಡುವುದರಿಂದ ಯಶಸ್ಸು ನೀಡುವ ಕೆಲವು ಅರಿಶಿನದ ಉಪಾಯಗಳಿವೆ. ಗುರುವಾರ ಮನೆಯಿಂದ ಹೊರಡುವಾಗ ಹಣೆಗೆ ಅರಿಶಿನದ ತಿಲಕವನ್ನು ಇಟ್ಟುಕೊಂಡು ಹೊರಡಿ. ಇದರಿಂದ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ ಎಂಬ ನಂಬಿಕೆಯಿದೆ. ಉದ್ಯೋಗದಲ್ಲಿ ಬರುವ ಅಡೆತಡೆಗಳನ್ನು ನಿವಾರಿಸಲು ಗುರುವಾರದ ದಿನ ಸ್ನಾನ ಮಾಡುವ ನೀರಿಗೆ ಚಿಟಿಕೆ ಅರಿಶಿನ ಸೇರಿಸಿ. ಸ್ನಾನ ಮಾಡುವುದರಿಂದ ಎಲ್ಲ ಅಡೆತಡೆಗಳು ದೂರವಾಗುತ್ತವೆ ಎಂಬ ನಂಬಿಕೆಯಿದೆ. ಮನೆಯ ವಾಸ್ತು ದೋಷವನ್ನು ಹೋಗಲಾಡಿಸಲು ಮನೆಯಲ್ಲಿ ಅರಿಶಿನದ ನೀರನ್ನು ಸಿಂಪಡಿಸಿ. 8. ಗುರುವಾರದ ದಿನ ಭಗವಾನ್ ವಿಷ್ಣುವನ್ನು ಧ್ಯಾನಿಸುತ್ತಾ ಬಾಳೆಗಿಡದ ಬೇರನ್ನು ಕೈಯಲ್ಲಿ ಹಿಡಿದು ಓಂ ಗ್ರಾಂ ಗ್ರಿಂ ಗ್ರೌಂ ಸಾಗ್ ಗುರವೇ ನಮ ಮಂತ್ರವನ್ನು 108 ಬಾರಿ ಜಪಿಸಿ. ನಂತರ ಬಾಳೆಗಿಡದ ಬೇರನ್ನು ಹಳದಿ ಬಣ್ಣದ ಬಟ್ಟೆಯಲ್ಲಿ ಸುತ್ತಿ ಹಳದಿ ದಾರದಿಂದ ಕಟ್ಟಿ ಈ ದಾರವನ್ನು ಗುರುವಾರದ ದಿನ ನಿಮ್ಮ ಕುತ್ತಿಗೆಯಲ್ಲಿ ಧರಿಸಿ. ಇದು ಅತ್ಯಂತ ಪರಿಣಾಮಕಾರಿ ಪರಿಹಾರವೆಂದು ಪರಿಗಣಿಸಲಾಗಿದೆ. 9. ಯಾರ ವಿವಾಹವನ್ನು ಮಾಡಿಸಲು ಇಚ್ಛಿಸುತ್ತೀರೋ ಅವರ ಸ್ನಾನದ ನೀರಿಗೆ ಪ್ರತಿದಿನ 1 ಚಿಟಿಕೆ ಅರಿಶಿನ ಪುಡಿ ಹಾಕಿ. ಈ ನೀರಿನಿಂದ ಸ್ನಾನ ಮಾಡಿಸುವುದರಿಂದ ಗುರು ಗ್ರಹವು ಬಲಗೊಳ್ಳುತ್ತದೆ ಮತ್ತು ಶೀಘ್ರದಲ್ಲೇ ವಿವಾಹ ಯೋಗ ಕೂಡಿ ಬರುತ್ತದೆ ಎಂಬ ನಂಬಿಕೆಯಿದೆ. ಜೊತೆಗೆ ಅವರಿಗೆ ಆದಷ್ಟು ಹೆಚ್ಚು ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಲು ನೀಡಿ. ಇದು ಸಾಧ್ಯವಾಗದಿದ್ದರೆ ಹಳದಿ ಬಣ್ಣದ ಕರವಸ್ತ್ರವನ್ನು ಯಾವಾಗಲೂ ಅವರ ಬಳಿ ಇಟ್ಟುಕೊಳ್ಳಲು ಹೇಳಿ. ಜೊತೆಗೆ ಗುರುವಾರದ ದಿನ ಹಳದಿ ಬಟ್ಟೆಗಳ ದಾನವನ್ನು ಮಾಡಿಸಿ. 10. ಗಂಗಾಜಲ, ಅರಿಶಿನ ಮತ್ತು ನೀರಿನಿಂದ ಮಾಡಿ ಈ ವಿಶೇಷ ಪರಿಹಾರ. ಪ್ರತಿ ಗುರುವಾರದ ದಿನ ಮನೆಯಲ್ಲಿ ನೀರಿಗೆ ಸ್ವಲ್ಪ ಅರಿಶಿನ ಬೆರೆಸಿ ಮುಖ್ಯದ್ವಾರದ ಮೇಲೆ ಪ್ರೋಕ್ಷಿಸಬೇಕು ಎಂದು ನಂಬಲಾಗಿದೆ. ಇದಕ್ಕಾಗಿ ಮೊದಲು 1 ಚೊಂಬು ನೀರಿಗೆ ಸ್ವಲ್ಪ ಅರಿಶಿನ ಮತ್ತು ಗಂಗಾಜಲವನ್ನು ಬೆರೆಸಿ ನಂತರ ನಿಮ್ಮ ಮನೆಯ ಮುಖ್ಯ ಬಾಗಿಲಿಗೆ ಅದನ್ನು ಸಿಂಪಡಿಸಿ. ಈ ಪರಿಹಾರವನ್ನು ಮಾಡುವುದರಿಂದ ಮನೆಯಿಂದ ನಕಾರಾತ್ಮಕತೆ ದೂರವಾಗಿ ಅದರ ಸ್ಥಾನದಲ್ಲಿ ಸಕಾರಾತ್ಮಕ ಶಕ್ತಿಯ ಸಂಚಾರವಾಗುತ್ತದೆ ಎಂಬ ನಂಬಿಕೆಯಿದೆ. ಪ್ರತಿ ಗುರುವಾರದ ದಿನ ಈ ಪರಿಹಾರವನ್ನು ಮಾಡುವುದರಿಂದ ವ್ಯಕ್ತಿಯ ಮನೆಯಲ್ಲಿ ಶಾಂತಿಯುತ ವಾತಾವರಣ ನೆಲೆಸುತ್ತದೆ ಮತ್ತು ಗೃಹ ಕಲಹಗಳಿಂದಲೂ ಮುಕ್ತಿ ಪಡೆಯಬಹುದು. 11. ಈ ಒಂದು ಮಂತ್ರವನ್ನು ಜಪಿಸಿ. ಗುರುವಾರದ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ನಂತರ ಶುದ್ಧ ಬಟ್ಟೆಗಳನ್ನು ಧರಿಸಿ ಪ್ರಶಾಂತವಾಗಿ ಕುಳಿತುಕೊಳ್ಳಿ. ನಂತರ ಓಂ ಕ್ಲೀಂ ಬೃಹಸ್ಪತಯೇ ನಮ ಮಂತ್ರವನ್ನು 108 ಬಾರಿ ಜಪಿಸಿ. ಈ ಮಂತ್ರವನ್ನು ಶ್ರದ್ಧಾಪೂರ್ವಕವಾಗಿ ಜಪಿಸುವುದು ಬಹಳ ಫಲಪ್ರದವೆಂದು ಪರಿಗಣಿಸಲಾಗಿದೆ. ಇದರಿಂದ ಜಾತಕರಿಗೆ ಬೃಹಸ್ಪತಿ ದೇವರ ಕೃಪೆ ಪ್ರಾಪ್ತಿಯಾಗಬಹುದು. ಜೊತೆಗೆ ಜಾತಕದಲ್ಲಿರುವ ಗುರು ದೋಷದಿಂದಲೂ ಪರಿಹಾರ ಸಿಗುತ್ತದೆ ಎಂಬ ನಂಬಿಕೆಯಿದೆ. ಗುರುವಾರದಂದು ಓಂ ಕ್ಲೀಂ ಬೃಹಸ್ಪತಯೇ ನಮ ಜಪಿಸುವುದರೊಂದಿಗೆ ಭಗವಾನ್ ವಿಷ್ಣುವಿನ ಪೂಜೆಯನ್ನು ವಿಧಿವಿಧಾನವಾಗಿ ಮಾಡಬೇಕು. ಹೀಗೆ ಮಾಡುವುದರಿಂದ ವಿಷ್ಣುವಿನ ಕೃಪೆ ಸದಾ ನೆಲೆಸಿರುತ್ತದೆ. 12. ಹಸುವಿಗೆ ಈ 2 ವಸ್ತುಗಳನ್ನು ತಿನ್ನಿಸಿ. ಗುರುವಾರದ ದಿನ ಹಸುವಿಗೆ ಕಡಲೆಬೇಳೆ ಮತ್ತು ಬೆಲ್ಲವನ್ನು ತಿನ್ನಿಸುವುದು ಅತ್ಯಂತ ಫಲದಾಯಕವೆಂದು ಪರಿಗಣಿಸಲಾಗಿದೆ. ಹೀಗೆ ಮಾಡುವುದರಿಂದ ವ್ಯಕ್ತಿಯ ಜಾತಕದಲ್ಲಿ ಗುರು ಬಲಗೊಳ್ಳುತ್ತಾನೆ ಎಂಬ ನಂಬಿಕೆಯಿದೆ. ಜೊತೆಗೆ ನಿಮ್ಮ ಮಹತ್ವದ ಕೆಲಸಗಳಲ್ಲಿ ಪದೇ ಪದೇ ಅಡೆತಡೆಗಳು ಬರುತ್ತಿದ್ದರೆ ಈ ಪರಿಹಾರವನ್ನು ಗುರುವಾರದ ದಿನ ತಪ್ಪದೇ ಮಾಡಿ. ಹೀಗೆ ಮಾಡುವುದರಿಂದ ಕೆಲಸದಲ್ಲಿನ ಅಡೆತಡೆಗಳು ನಿವಾರಣೆಯಾಗಿ ಯಶಸ್ಸು ಲಭಿಸುತ್ತದೆ ಎಂಬ ನಂಬಿಕೆಯಿದೆ. ಈ ಒಂದು ಪರಿಹಾರವನ್ನು ಪ್ರತಿ ಗುರುವಾರದ ದಿನ ಮಾಡುವುದರಿಂದ ವ್ಯಕ್ತಿಯ ಅದೃಷ್ಟವು ಬದಲಾಗಬಹುದು ಮತ್ತು ಜೀವನದ ಕಷ್ಟಗಳಿಂದ ಮುಕ್ತಿ ಸಿಗಬಹುದು. ಜೊತೆಗೆ ಜೀವನದಲ್ಲಿ ಸಂತೋಷ ನೆಲೆಸುತ್ತದೆ. 13. ವಿಷ್ಣು ಸ್ತೋತ್ರ ಮತ್ತು ಸಹಸ್ರನಾಮ ಪಠಣ ಮಾಡಿ. ಪ್ರತಿ ಗುರುವಾರದ ದಿನ ನೀವು ಮನೆಯಲ್ಲಿ ಭಗವಾನ್ ವಿಷ್ಣುವಿನ ಪೂಜೆ ಮಾಡುವುದರ ಜೊತೆಗೆ ವಿಷ್ಣು ಸ್ತೋತ್ರವನ್ನು ಪಠಿಸಬಹುದು. ಇದಲ್ಲದೆ ವಿಷ್ಣು ಸಹಸ್ರನಾಮ. ಈ ದಿನ ಯಾರಿಗೂ ಹಣವನ್ನು ಸಾಲವಾಗಿ ಕೊಡಬೇಡಿ. ತಂದೆಗೆ ಸಮಾನರಾದವರು ಅಥವಾ ಗುರು ಸಾಧು ಸಂತರನ್ನು ಮರೆತು ಗುರುವಾರದ ದಿನ ಅವಮಾನಿಸಬೇಡಿ. ಹೀಗೆ ಮಾಡುವುದರಿಂದ ಜಾತಕದಲ್ಲಿ ಗುರು ಗ್ರಹವು ದುರ್ಬಲಗೊಳ್ಳುತ್ತದೆ ಎಂಬ ನಂಬಿಕೆಯಿದೆ. ಸ್ನೇಹಿತರೆ, ಗುರುವಾರಕ್ಕೆ ಸಂಬಂಧಿಸಿದ ಈ ಎಲ್ಲಾ ಪರಿಹಾರಗಳು ಮತ್ತು ನಿಯಮಗಳು ನಿಮಗೆ ಇಷ್ಟವಾಗಿವೆ ಮತ್ತು ಉಪಯುಕ್ತವಾಗಿವೆ ಎಂದು ಭಾವಿಸುತ್ತೇನೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಲು ಮರೆಯಬೇಡಿ ಮತ್ತು ಇಂತಹದೇ ಧಾರ್ಮಿಕ ಹಾಗೂ ಜ್ಯೋತಿಷ್ಯ ಸಂಬಂಧಿತ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಇಂತಹದೇ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಶ್ರೀ ರಾಮ್.